ಇನ್ನು ಮೂಡ ಹಗರಣದ ಮತ್ತೊಂದು ಕರ್ಮಕಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಬಳಿಕ ಯಾರ ಬುಡಕ್ಕೆ ಮೂಡ ಹಗರಣ ಈಗ ಬಂದಿದೆ. ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಬ್ಬೊಬ್ಬರಿಗೆ ತಲೆನೋವು ತರ್ತಾ ಇದೆ ಮೂಡ ಹಗರಣ. ಸಿಎಂ ನಂತರ ಮತ್ತೊಬ್ಬ ಪ್ರಭಾವಿ ರಾಜಕಾರಣಿಯ ಬಗ್ಗೆ ಇದೀಗ ದೂರು ದಾಖಲಾಗಿದೆ. ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಿಎಂ ಬಳಿಕ ಯಾರ ಬುಡಕ್ಕೆ ಹಾಗಾದ್ರೆ ಈ ಮೂಡ ಹಗರಣ ಈಗ ಬಂದು ನಿಂತಿದೆ ಅನ್ನುವಂಥದ್ದು. ಮುಖ್ಯಮಂತ್ರಿಗಳು ಮೂಡ ಹಗರಣಕ್ಕೆ ಸಿಲುಕಿಕೊಂಡ ನಂತರ ಈ ಪ್ರಕರಣ ಮುಖ್ಯಮಂತ್ರಿಗಳ ವಿರುದ್ಧ ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದನ್ನು ಕೂಡ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದೀಗ ಮತ್ತೋರ್ವ ರಾಜಕಾರಣಿಯ ಬುಡಕ್ಕೆ ಈ ಹಗರಣ ಬಂದು ನಿಂತಿದೆ. ಹಾಗಾದ್ರೆ ಆ ರಾಜಕಾರಣಿ ಯಾರು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ನಂತರ ಮತ್ತೊಬ್ಬ ಪ್ರಭಾವಿ ರಾಜಕಾರಣಿಯ ಬುಡಕ್ಕೆ ಈಗ ಮೂಡ ಹಗರಣ ಬಂದು ನಿಲ್ಲುವಂತಹ ಒಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ದೂರು ದಾಖಲಾಗಿದೆ. 50-50 ನಿವೇಶನ ಪಡೆಯುವಲ್ಲಿ ಪ್ರಭಾವ ಬೀರಿದ ಆರೋಪ ಈಗ ಜಿಟಿ ದೇವೇಗೌಡ ವಿರುದ್ಧ ಕೇಳಿ ಬರ್ತಾ ಇದೆ. ದಾಖಲೆ ಸಮೇತ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ದೂರುದಾರ. ಸಿಎಂ ಕೇಸ್ ಜೊತೆಗೆ ಜಿಟಿಡಿ ವಿರುದ್ಧವೂ ಕೂಡ ತನಿಖೆಯನ್ನ ನಡೆಸಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ದ ಭೂಮಿಗೆ ಪರಿಹಾರವನ್ನ ಪಡ್ಕೊಂಡಿದ್ದಾರೆ ಅವರು. ಅಕ್ರಮವಾಗಿ 50-50 ಮಾದರಿಯಲ್ಲಿ ಪರಿಹಾರವನ್ನ ಕೊಡಲಾಗಿದೆ ಅಂತ ದೂರನ್ನ ನೀಡಲಾಗಿದೆ. ಜಿಟಿಡಿ ತಮ್ಮ ಕುಟುಂಬಕ್ಕೆ ಅಕ್ರಮ ನಿವೇಶನ ಕೊಡಿಸಿದ ಅನುಮಾನಗಳು ಕೂಡ ವ್ಯಕ್ತಪಡಿಸಲಾಗಿದೆ. ಮೂಡ ವ್ಯಾಪ್ತಿಗೆ ಭೂಮಿ ಬಾರದಿದ್ರೂ ಕೂಡ ಪರಿಹಾರವನ್ನ ಕೊಟ್ಟಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇರೋದು. ತನಿಖೆ ನಡೆಸುವಂತೆ ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ನೀಡಿದ್ದಾರೆ. ಸೊ ಹೀಗಾಗಿ ಈ ಪ್ರಶ್ನೆ ಈಗ ಜಿಟಿ ದೇವೇಗೌಡ ಅವರಿಗೆ ಯಾವ ರೀತಿಯಾಗಿ ಈ ಪ್ರಕರಣ ಕಂಟಕ ಆಗತ್ತೆ ಅನ್ನುವಂಥದ್ದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ. 50-50 ನಿವೇಶನ ಪಡೆಯುವಲ್ಲಿ ಪ್ರಭಾವ ಬೀರಿದ ಆರೋಪ ಕೇಳಿ ಬರ್ತಾ ಇದೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಇದೀಗ ಮೂಡ ಸಂಕಷ್ಟದಲ್ಲಿ ಜಿಟಿಡಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದು ಜಿಟಿ ದೇವೇಗೌಡರಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ? ಮೊದಲು ಖಂಡಿತವಾಗ್ಲೂ ಕೂಡ ಈಗ ಏನೋ ಅಧಿಕಾರ ಸ್ತರದಲ್ಲಿರತಕ್ಕಂತಹ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರಿಗೆ ಈ ಒಂದು ಪ್ರಕರಣ ಖಂಡಿತವಾಗ್ಲೂ ಕೂಡ ಮಗ್ಗಲು ಮುಳ್ಳಾಗಿ ಪರಿಣಮಿಸುತ್ತೆ. ಯಾಕಂತ ಹೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50ಯಲ್ಲಿ ಯಾರೆಲ್ಲ ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ, 50-50 ನಿಯಮ ಅನ್ನುವಂಥದ್ದೇ ಕಾನೂನು ಬಾಹಿರವಾಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಸಾಕಷ್ಟು ಜನರಿಗಾಗಲೇ ಬಂದಿರತಕ್ಕಂಥದ್ದು. ಎಲ್ಲೂ ಕೂಡ 50-50 ನಿಯಮದಲ್ಲಿ ನಿವೇಶನಗಳನ್ನ ಹಂಚಬೇಕು ಅನ್ನೋ ಒಂದು ಆದೇಶ ಇಲ್ಲದೇ ಇದ್ರೂ ಕೂಡ ಅಧಿಕಾರಿಗಳು ನಿಯಮವನ್ನ ಗಾಳಿಗೆ ತೂರಿ ನಿವೇಶನವನ್ನ ಹಂಚಿದ್ದಾರೆ ಅನ್ನೋದು ಒಂದು ಕಡೆಗೆ. ಈಗ 50-50ಯೇ ಅಕ್ರಮ ಆಗುತ್ತೆ ಅನ್ನೋ ವಿಚಾರ ಬಂದಂತ ಸಂದರ್ಭದಲ್ಲೂ ಕೂಡ ಈಗ ಜಿಟಿ ದೇವೇಗೌಡ ಅವರು ತಮ್ಮ ಕುಟುಂಬಕ್ಕೆ ನಿವೇಶನಗಳನ್ನ ಪಡ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ಈಗ ಚೌಡಯ್ಯ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ, ಅಂದ್ರೆ ದೇವನೂರು ಬಡಾವಣೆಯಲ್ಲಿ ಬರ್ತಕ್ಕಂತಹ ಒಂದು ಸರ್ವೆ ನಂಬರ್ಗೆ ಚೌಡಯ್ಯ ಅನ್ನೋ ಒಂದು ವ್ಯಕ್ತಿ ಅವರು ನಗರ ಭೂಮಿತಿ ವ್ಯಾಪ್ತಿಗೆ ಬರುವಂತಹ ಸರ್ಕಾರದ ಭೂಮಿ ಏನಿದೆ ಅದು ತಮ್ಮದು ಅಂತ ಹೇಳಿ ಕೋರ್ಟ್ ನಲ್ಲಿ ವ್ಯಾಜ್ಯವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಆ ವ್ಯಾಜ್ಯ ಕೂಡ ಇನ್ನು ಸಂಪೂರ್ಣವಾಗಿ ಇತ್ಯರ್ಥ ಆಗಿಲ್ಲ. ಇತ್ಯರ್ಥ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆ ಭೂಮಿಯನ್ನ ಅಕ್ರಮವಾಗಿ ಬಳಕೆ ಮಾಡ್ಕೊಂಡಿದೆ ಅಂತ ಹೇಳಿ ಅರ್ಜಿಯನ್ನ ಹಾಕಿ ಆ ಚೌಡಯ್ಯ ಅನ್ನೋರ್ಗೆ ಸುಮಾರು 6 ನಿವೇಶನಗಳನ್ನ ಪರಿಹಾರವಾಗಿ 50-50 ರೂಪದಲ್ಲಿ ಕೊಡ್ತಿರ್ತಕ್ಕಂಥದ್ದು. ಜೊತೆಗೆ ಅವರಿಂದ ತಮ್ಮ ಮಗಳು ಮತ್ತೆ ಅಳಿಯನ ಹೆಸರಿಗೆ 50x80 ಅಳತೆಯ 2 ನಿವೇಶನಗಳನ್ನ ವಿಜಯನಗರ 4ನೇ ಹಂತದಲ್ಲಿ ಜಿಟಿ ದೇವೇಗೌಡ ಅವರು ಬರ್ಸ್ಕೊಂಡಿದ್ದಾರೆ ಅನ್ನೋ ಒಂದು ನೇರವಾದ ಗಂಭೀರವಾದ ಆರೋಪವನ್ನ ಈಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ದೂರನ್ನ ನೀಡಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಅವರು ನೇರವಾಗಿ ನಿನ್ನೆ ಲೋಕಾಯುಕ್ತ ಕಚೇರಿಗೆ ತೆರಳಿ ಜಿಟಿ ದೇವೇಗೌಡ ಮತ್ತೆ ಅವರ ಮಗಳು ಮತ್ತೆ ಅಳಿಯನ ವಿರುದ್ಧವಾಗಿ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು ದೇವನೂರು ಬಡಾವಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಭೂಮಿ ಏನಿದೆ ಈ ಭೂಮಿ ನಗರ ಭೂಮಿತಿ ವ್ಯಾಪ್ತಿಗೆ ಬರುವಂತದ್ದು. ಇಂತಹ ಭೂಮಿಯನ್ನ ರೈತರ ಭೂಮಿ ಅಂತ ಹೇಳಿ ಇದರಿಂದ ಮೂಡದಿಂದ ಪರಿಹಾರವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅಪರಾಧವಾಗಿದೆ. ಜೊತೆಗೆ ಇಲ್ಲಿ ಅಧಿಕಾರದಲ್ಲಿ ಇರತಕ್ಕಂಥ ಜಿಟಿ ದೇವೇಗೌಡ ಅವರ ಪ್ರಭಾವ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಸಮಗ್ರವಾದ ತನಿಖೆಯನ್ನ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಈಗ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ಕೊಡಲಾಗಿದೆ. ಮಧುಸೂದನ್, ಇದೀಗ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಸಿಎಂ ವಿರುದ್ಧ ಈ ಬಗ್ಗೆ ಆರೋಪ ಬಂದಂತಹ ಸಂದರ್ಭದಲ್ಲಿ ಸ್ಥಳೀಯ ಲೋಕಲ್ ಲೀಡರ್ಸ್ನಿಂದ ಯಾವುದೇ ರೀತಿಯಾಗಿರುವಂತಹ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಧ್ವನಿ ಬಂದಿರಲಿಲ್ಲ. ಸೊ ಇದೀಗ ಜಿಟಿ ದೇವೇಗೌಡರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಈ ಒಂದು ಆರೋಪ ಏನಿದೆ,
ಸೊ ಇದು ಸಹಜವಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು ಹುಟ್ಟುವಂತೆ ಮಾಡುತ್ತೆ ಅಲ್ವಾ ಮಧುಸೂದನ್? ಬಹಳ ಸ್ಪಷ್ಟವಾಗಿ, ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ 50-50 ಹಗರಣದ ಆರೋಪಗಳು ಕೇಳಿ ಬಂದ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಯೂ ಆಗ್ಬೋದು ಅಥವಾ ಯಾವೊಬ್ಬ ರಾಜಕಾರಣಿಯೂ ಕೂಡ ಅವರ ಪರವಾಗಿ ದನಿ ಎತ್ತಂತ ಕೆಲಸವನ್ನ ಮಾಡ್ಲಿಲ್ಲ. ಶಾಸಕ ತನ್ವೀರ್ ಸೇರಿದಂತೆ ಸಾಕಷ್ಟು ಜನರು 50-50 ಅನ್ನುವಂತ ನಿಯಮ ಇಲ್ಲ, ಇದು ಕಾನೂನು ಬಾಹಿರವಾಗಿದೆ ಅಂತೇಳಿ ನೇರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಅಂತಹ ಸಂದರ್ಭದಲ್ಲೂ ಕೂಡ ಜಿಟಿ ದೇವೇಗೌಡ ಅವರು ಒಂದು ವಾದವನ್ನ ಆರಂಭದಿಂದ ಮಾಡ್ತಾ ಇದ್ರು, ಇಲ್ಲ 50-50 ಅನ್ನುವಂತದ್ರಲ್ಲಿ ಪರಿಹಾರವನ್ನ ಕೊಡ್ಬೇಕು, ಒಂದು ವೇಳೆ ಕೊಡದೆ ಇದ್ರೆ ಮೂಡಾಗಿ ರೈತರಿಗೆ ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಬಹುಶಃ ಅವತ್ತಿನ ಆ ಮಾತುಗಳನ್ನ ಗಮನಿಸೋದೇ ಆದ್ರೆ ಜಿಟಿ ದೇವೇಗೌಡ ಅವರು ತಮ್ಮ ಬಳಿಯೂ ಕೂಡ 50-50 ನಿವೇಶನ ಇರೋ ಕಾರಣಕ್ಕಾಗಿ ಅಂತಹ ಮಾತುಗಳನ್ನ ಆಡಿದ್ರ ಅನ್ನೋ ಒಂದು ಅನುಮಾನಗಳು ಈಗ ಕಾಣಿಸ್ತಾ ಹೋಗ್ತವೆ ಮಧುಕರ್. ಓಕೆ, ಥ್ಯಾಂಕ್ ಯು ಮಧುಸೂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.